ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವದ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಇವತ್ತಿನ ದಿವಸ ನಿಮಗೆ ಮುರಾರ್ಜಿ 2022ರಲ್ಲಿ ನಡೆದಿರತಕ್ಕಂಥ ಒಂದು ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಲು ಬರ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಯಾಕಂತಂದ್ರೆ ಈ 2025ರಲ್ಲಿ ನೀವು ಪರೀಕ್ಷೆಯನ್ನು ಬರೆಯಲು ತಯಾರನ್ನ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ಈ 2022ರಲ್ಲಿ ನಡೆದಿರತಕ್ಕಂಥ ಪ್ರಮುಖವಾಗಿ ಅದರಲ್ಲಿ ಅಧ್ಯಾಯವಾಗಿರ್ತಕ್ಕಂಥ ಸಮಾಜ ವಿಜ್ಞಾನ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾನು ತರ್ತಾ ಇದ್ದೀನಿ. ಈ ಒಂದು ಹಿಂದಿನ ಪ್ರಶ್ನೆ ಪತ್ರಿಕೆ ಬಿಡಿಸುವುದರಿಂದ ನಮಗೆ ಏನು ಹೆಲ್ಪ್ ಆಗ್ತದಪ್ಪ ಅಂತಂದ್ರೆ ಯಾವ ರೀತಿ ನಮಗೆ ಪ್ರಶ್ನೆಗಳನ್ನು ಕೇಳ್ತಾರ, ಹೌದು, ಯಾವ ಅಧ್ಯಾಯದ ಮ್ಯಾಗ ಜಾಸ್ತಿ ಕ್ವಶನ್ಸ್ಗಳು ಬಂದಾವ ಅನ್ನೋದು ನಮಗೆ ಬಹಳ ಈಸಿಯಾಗಿ ಗೊತ್ತಾಗ್ತದೆ. ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ, ನಾನು ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ದೊಳಗೆ 2021ರಿಂದ 2024ರವರೆಗೆ ಪ್ರತಿಯೊಂದು ಅಧ್ಯಾಯದ ಮೇಲೆ ಬೇರೆ ಬೇರೆ ವಿಡಿಯೋಗಳನ್ನು ನಾವು ಮಾಡಿ ಅಪ್ಲೋಡನ್ನು ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಅದಕ್ಕೋಸ್ಕರ ಪ್ರತಿಯೊಂದು ವಿಡಿಯೋವನ್ನು ನೋಡಿ. ಯಾಕೆ ನೋಡಬೇಕಪ್ಪ ಅಂತಂದ್ರೆ, ಪ್ರತಿಯೊಂದು ನಾವು ಪ್ರಶ್ನೆಗಳನ್ನು ನೋಡಿದಾಗ, ನಾವು ಬಿಡಿಸ್ತಾ ಹೋದಾಗ ಒಂದಕ್ಕೊಂದು ರಿಲೇಟೆಡ್ ಪ್ರಶ್ನೆಗಳು ಏನಾಗ್ತಾ ಇದೆ ಅಂದರೆ ವರ್ಷಕ್ಕೆ ಏನಾಗ್ತಾ ಇದೆ, ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಅಪ್ಲೋಡ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಏನು ಮಾಡೋಣ ಅಂದರೆ, ಪ್ರತಿಯೊಂದು ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ವಿಶ್ಲೇಷಣೆಯನ್ನು ಮಾಡಿ ನಾವು ಏನು ಮಾಡೋಣ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಏನು ಮಾಡೋಣ ವಿದ್ಯಾರ್ಥಿಗಳೇ, ಬಿಡಿಸೋಣ. ಯಾಕಂತಂದರೆ ಯಾವ ರೀತಿ ನಾವು ಆಪ್ಷನ್ಸ್ಗಳನ್ನು ತೆಗಿಬೇಕು, ಯಾವ ರೀತಿ ಪ್ರಶ್ನೆಗಳನ್ನು ಓದಬೇಕು, ಯಾವ ರೀತಿ ನಾವು ಸಮಯವನ್ನು ನಾವು ಉಪಯೋಗ ಮಾಡ್ಕೋಬೇಕು ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂತಂದರೆ ನಮಗೆ ಗೊತ್ತಾಗ್ತದೆ ವಿದ್ಯಾರ್ಥಿಗಳೇ. ಅದಕ್ಕೋಸ್ಕರ ನಾವು ಏನು ಮಾಡೋಣ, ಈಗಾಗಲೇ ನಾವು 2024ರವರೆಗೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾವು ಬಿಡಿಸ್ತಾ ಇದ್ದೀವಿ. ಪ್ರತಿದಿನ ವಿಡಿಯೋ ನೋಡಿ ನಿಮಗೆ ಒಂದು ಸ್ವಲ್ಪ ಆದರೂ ಹೆಲ್ಪ್ ಆಗ್ತದೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ ಅಷ್ಟೇ ವಿದ್ಯಾರ್ಥಿಗಳೇ. ಅದಕ್ಕೋಸ್ಕರ ಇವತ್ತಿಂದ ನಾವೇನು ಮಾಡೋಣ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ನೋಡಿ, ಮೊದಲ ಪ್ರಶ್ನೆಯನ್ನು ಕೇಳಿದ್ದಾರೆ, ವೃಕ್ಷ ಮಾತೆ ಎಂದು ಕರೆಸಿಕೊಂಡಿರುವ ಮಹಿಳೆ ಯಾರು ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ವೃಕ್ಷ ಮಾತೆ ಅಂತೇಳಿ ಯಾರನ್ನ ಕರೆದಿದ್ದಾರೆ ಅಂತ ನಮಗೆ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಆಯ್ಕೆ ಎ ಒಳಗ ಒಣಕೆ ಒಬ್ಬವ, ಆಯ್ಕೆ ಬಿ ಸಾಲು ಮರದ ತಿಮ್ಮಕ್ಕ, ಆಯ್ಕೆ ಸಿ ಕೆಳದಿ ಚೆನ್ನಮ್ಮ, ಆಯ್ಕೆ ಡಿ ಶಕುಂತಲಾ ದೇವಿ ಅಂತ ನಮಗೆ ಆಯ್ಕೆದ. ನೋಡ್ರಿ, ಇವರನ್ನ ಪರಿಸರವಾದಿ ಅಂತ ಹೇಳಿ ಕರೀತಾರೆ ವಿದ್ಯಾರ್ಥಿಗಳೇ. ಇವರನ್ನ ಏನಂತ ಕರೀತಾರ, ಪರಿಸರವಾದಿ ಅಂತೇಳಿ ಕರೀತಾರ. ಹಾಗಾದ್ರೆ ಕರ್ನಾಟಕದ ಭಾರತದ ಪರಿಸರವಾದಿನೋ ಅಂತ ಕರೀತಾರ, ಪರಿಸರ ಪ್ರೇಮಿ ಅಂತೇಳಿ ಕರೀತಾರೆ ವಿದ್ಯಾರ್ಥಿಗಳೇ. ಇವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಏನು ಮಾಡ್ತಾರ, ಜನಿಸ್ತಾರ ವಿದ್ಯಾರ್ಥಿಗಳೇ. ಹೌದಾ? ಹಾಗಾದ್ರೆ ಇವರು ಯಾರಪ್ಪ ಅಂತಂದ್ರೆ ಸಾಲು ಮರದ ತಿಮ್ಮಕ್ಕ. ಯಾರ್ರೀ? ಸಾಲು ಮರದ ತಿಮ್ಮಕ್ಕ ಅವರನ್ನು ಏನಂತ ಕರಿತೀವಿ, ವೃಕ್ಷ ಮಾತೆ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಿದ್ರೆ ನೋಡ್ರಿ, ಒನಕೆ ಒಬ್ಬವ ನಿಮಗೆ ಗೊತ್ತು, ಚಿತ್ರದುರ್ಗದ ಕೋಟೆಯನ್ನು ರಕ್ಷಣೆ ಮಾಡಿರ್ತಕ್ಕಂಥ ಒಬ್ಬ ವೀರ ವನಿತೆ ಅಂತ ನಿಮಗೆ ಗೊತ್ತು ವಿದ್ಯಾರ್ಥಿಗಳೇ. ಹಾಗೆ ಶಕುಂತಲಾ ದೇವಿ, ನೋಡಿ ಇಲ್ಲಿ ಡಿ ಆಪ್ಷನ್ಸ್ ಇದೆ. ಇವರನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ನಾವು ಮಾನವ ಕಂಪ್ಯೂಟರ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ ವಿದ್ಯಾರ್ಥಿಗಳೇ, ಮಾನವ ಕಂಪ್ಯೂಟರ್ ಅಂತೇಳಿ ಕರಿತೀವಿ ನಾವು. ಹೌದಾ? ನೋಡ್ರಿ, ಶಕುಂತಲಾ ದೇವಿ ಅವರನ್ನ ಮಾನವ ಕಂಪ್ಯೂಟರ್ ಅಂತ ಕರಿತೀವಿ. ಹೌದಾ? ಸಾಲು ಮರದ ತಿಮ್ಮಕ್ಕರನ್ನ ವೃಕ್ಷ ಮಾತೆ ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾಗಿ ನೋಡಿ, ಎರಡನೇ ಪ್ರಶ್ನೆ ನೋಡಿ ಏನು ಕೊಟ್ಟಿದ್ದಾರಪ್ಪ ಅಂತಂದ್ರೆ, ನೀರನ್ನು ಬೆಳೆಯ ಬೇರುಗಳಿಗೆ ನೇರವಾಗಿ ತಲುಪಿಸುವ ನೀರಾವರಿ ಪದ್ಧತಿ. ಹೌದಾ? ನೀರನ್ನ ಬೆಳೆಯ ಬೇರುಗಳಿಗೆ ನೇರವಾಗಿ ತಲುಪಿಸುವ ನೀರಾವರಿ ಪದ್ಧತಿ ಯಾವುದಪ್ಪ ಅಂತಂದ್ರೆ, ನೋಡ್ರಿ ವಿದ್ಯಾರ್ಥಿಗಳೇ, ನಾವು ಇಂಗ್ಲೀಷ್ನೊಳಗೆ ಡ್ರಿಪ್ ಅಂತ ಹೇಳಿ ಕರಿತೀವಿ. ಅದನ್ನ ಏನಂತ ಕರಿತೀವಿ, ಡ್ರಿಪ್ ಅಂತ ಹೇಳಿ ಕರಿತೀವಿ. ಹೌದಾ? ನೋಡ್ರಿ, ಏನ್ ಮಾಡ್ತಾರಪ್ಪ ಅಂತಂದ್ರೆ, ನಾವು ಮೊದಲು ಕಾಲುವೆ ಮುಖಾಂತರ ಏನ್ ಮಾಡ್ತೀವಿ, ನೀರನ್ನ ಹಾಸ್ತಿರ್ತೀವಿ ನಾವು. ಹೌದಾ? ಭೂಮಿ ಒಳಗೆ ಏನ್ ಮಾಡ್ತೀವಿ, ಕಾಲುವೆ ಮುಖಾಂತರ ನೀರನ್ನ ಹಾಸ್ತಿರ್ತೀವಿ. ಈಗ ನೋಡ್ತಾ ಇರಿ, ಇಲ್ಲೊಂದು ಏನ್ ಮಾಡ್ತಾರ, ಈ ತರ ಒಂದು ಪೈಪನ್ನು ಹಾಕ್ತಾರ. ಈ ತರ ಒಂದು ಪೈಪ್ ಹಾಕಿ ಇಲ್ಲೇನ್ ಮಾಡ್ತಾರ, ಒಂದು ಹೋಲನ್ನು ಹಾಕ್ತಾರ. ಹೌದಾ? ಇದು ಏನಾಗ್ತದಪ್ಪ ಅಂತಂದ್ರೆ, ಬೆಳೆಗಳ ಬೇರಿಗೆ ಏನಾಗ್ತದ, ನೇರವಾಗಿ ನೀರು ಹೋಗ್ತದ. ಹೌದು, ಬೆಳೆಗಳ ಬೇರುಗಳಿಗೆ ನೇರವಾಗಿ ನೀರು ಹೋಗ್ತದ. ಈ ಬೆಳೆಗಳ ಬೇರುಗಳಿಗೆ ನೇರವಾಗಿ ನೀರು ಹೋಗುವುದಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಹನಿ ನೀರಾವರಿ ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಇದು ನಿಮ್ಗೆ ಗೊತ್ತಿರಲಿ, ಹನಿ ನೀರಾವರಿ ಅಂತ ಕರಿತೀವಿ. ಹೌದಾ? ಆಮೇಲೆ ಸಿಂಪಡಿಸುವ ನೀರಾವರಿ ಪದ್ಧತಿ. ಹೌದಾ? ತುಂತುರು ನೀರಾವರಿ ಅಂತ ಕರಿತೀವಿ ನಾವು. ಯಾವ ನೀರಾವರಿ ರೀ? ತುಂತುರು ನೀರಾವರಿ ಅಂತೇಳಿ ನಾವು ಕರಿತೀವಿ. ಹಂಗಾರೆ ಈ ತುಂತುರು ನೀರಾವರಿ ಅಂದ್ರೆ ಏನು ಅಂತಂದ್ರೆ, ನಾವು ಬೆಳೆಗಳ ಮೇಲೆ ಮಳೆಗಳ ರೀತಿ ನೀರು ಸಿಂಪಡಿಸುವುದಕ್ಕೆ. ಹೌದಾ? ಬೆಳೆಗಳಿರ್ತಾವಲ್ಲ, ಆ ಬೆಳೆಗಳ ಮೇಲೆ ಏನಪ್ಪಾ ಅಂತಂದ್ರೆ ಮಳೆ ಯಾವ ರೀತಿ ಆಗ್ತದೆ, ಅದ್ರ ಮೇಲೆ ನೀರು ಬೆಳೆಗಳ ಮೇಲೆ ಯಾವ ರೀತಿ ಬೀಳ್ತದಲ್ಲ, ಆ ರೀತಿ ಏನಾಗ್ತದೆ, ಸ್ಪ್ರಿಂಕ್ಲರ್ ಮುಖಾಂತರ ನೀರು ಏನಾಗ್ತದೆ ಅಂದ್ರೆ ಸಿಂಪಡಿಸುವುದಕ್ಕೆ ನಾವೇನಂತ ಕರಿತೀವಿ, ತುಂತುರು ನೀರಾವರಿ ಅಂತ ಕರಿತೀವಿ. ಉದಾಹರಣೆಗೆ ನೋಡ್ರಿ, ಇಲ್ಲಿ ಒಂದು ಯಾವುದಾದ್ರೂ ಒಂದು ಸಸ್ಯ ಅದ ಅಂತ ತಿಳ್ಕೊಳ್ಳಿ. ಇಲ್ಲೊಂದು ಏನು ಮಾಡ್ತಾರ, ಪೈಪನ್ನು ಹಾಕಿರ್ತಾರ. ಇದೇನಾಗ್ತದೆ, ಈ ತರ ಬೆಳೆಗಳ ಮೇಲೆ ಏನಾಗ್ತದೆ ಅಂತಂದ್ರೆ ನೀರು ಸಿಂಪಡಿಸ್ತದ. ಅದಕ್ಕೆ ನಾವೇನಂತ ಕರಿತೀವಿ, ಸಿಂಪಡಿಸುವ ನೀರಾವರಿ ಅಂತ ಕರಿತೀವಿ. ಅದಕ್ಕೆ ನಾವು ತುಂತುರು ನೀರಾವರಿ ಅಂತ ಕರಿತೀವಿ. ಬೆಳೆಗಳ ಬೇರುಗಳಿಗೆ ಹೋಗುವುದಕ್ಕೆ ನಾವು ಹನಿ ನೀರಾವರಿ ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. 2ಕ್ಕಿಂತ ಹೆಚ್ಚು ತಲೆಮಾರಿನ ಸದಸ್ಯರು ಹೆಚ್ಚಾಗಿ ವಾಸಿಸುವ ಕುಟುಂಬ.
ನೋಡ್ರಿ, ಎರಡಕ್ಕಿಂತ ಹೆಚ್ಚು ತಲೆಮಾರಿನವರು ವಾಸಿಸುವ ಕುಟುಂಬ ನಾವೇನಂತ ಕರಿತೀವಿ ಅಂತೇಳಿ ಸ್ಪಷ್ಟವಾಗಿ ನೋಡ್ರಿ. ವಿಭಕ್ತ ಕುಟುಂಬ, ಅವಿಭಕ್ತ ಕುಟುಂಬ, ಆಧುನಿಕ ಕುಟುಂಬ ಮತ್ತು ವೈಯಕ್ತಿಕ ಕುಟುಂಬ ಅಂತೇಳಿ ನಮಗೆ ಆಯ್ಕೆ ಒಳಗದಾವ. ಹಾಗಾದ್ರೆ ಇಲ್ಲಿ ನಮಗೆ ಯಾವ್ದಾಗ್ತದ ಅಂದ್ರೆ ಅವಿಭಕ್ತ ಕುಟುಂಬ ಆಗ್ತದ. ಕರೆಕ್ಟಾ? ಹೆಂಗಂತ ನೋಡ್ರಿ ಇಲ್ಲಿ ವಿದ್ಯಾರ್ಥಿಗಳೇ, ನೋಡ್ರಿ ಯಾವ ರೀತಿಪ್ಪ ಅಂತಂದ್ರೆ ನೋಡ್ರಿ, ಹೌದಾ, ಇಲ್ಲಿ ನಾವಿದ್ದೀವಿ ಅಂತ ತಿಳ್ಕೊಳ್ಳೋಣ. ಹೌದಾ, ನಾವು ಮಕ್ಕಳು ಅಂತ ತಿಳ್ಕೊಳ್ಳೋಣ. ಹೌದಾ, ಮಕ್ಕಳು, ಇವರು ತಂದೆ. ಹೌದಾ, ಇಲ್ಲಿ ತಾಯಿ ಅಂತ ತಿಳ್ಕೊಳ್ಳೋಣ. ಇವ್ರು ಯಾರಂದ್ರೆ ಇವರ ತಂದೆ ಅಜ್ಜ. ಎಷ್ಟು ತಲೆಮಾರು ಅದು ನೋಡ್ರಿ, ಒಂದು ತಲೆಮಾರು. ಹೌದಾ, ಎರಡು ತಲೆಮಾರು, ಎರಡಕ್ಕಿಂತ ಹೆಚ್ಚು ತಲೆಮಾರಿನವರಿದ್ರೆ ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಹಂಗಂದ್ರೆ ಏನಪ್ಪಾ ಅಂತಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜ ಅಜ್ಜಿ, ಹೌದಾ, ನಮ್ಮ ತಂದೆ ತಾಯಿ, ನಾವು, ನಮ್ಮ ಮಕ್ಕಳು. ಹೌದಾ, ಇದೇನಪ್ಪ ಎರಡು ತಲೆಮಾರಿನಕ್ಕಿಂತ ಜಾಸ್ತಿ ಆಯ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಅವಿಭಕ್ತ ಕುಟುಂಬ ಅಂತೇಳಿ ಕರಿತೀವಿ. ಹಾಗಾದ್ರೆ ವಿಭಕ್ತ ಕುಟುಂಬ ಅಂತಂದ್ರೆ ಏನು? ಹೌದಾ, ಎರಡು ತಲೆಮಾರಿನ ಯಾರು ವಾಸಿಸ್ತಿರ್ತಾರಲ್ಲ ಅದಕ್ಕೆ ನಾವೇನಂತ ಕರಿತೀವಿ? ವಿಭಕ್ತ ಕುಟುಂಬ ಅಂತ ಕರಿತೀವಿ. ಹಂಗಂದ್ರೆ ಹೆಂಗ್ರಿ? ನೋಡ್ರಿ, ನಾವು ನಮ್ಮ ತಂದೆ ತಾಯಿ ನಾವು ಮನೆಯಲ್ಲಿ ವಾಸಿಸುವುದಕ್ಕೆ ಅದು ವಿಭಕ್ತ ಕುಟುಂಬ ಅಂತೇಳಿ ಕರಿತೀವಿ. ಅದು ನಿಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ನೋಡ್ರಿ, ವಿಭಕ್ತ ಕುಟುಂಬ ಜಾಸ್ತಿ ಎಲ್ಲಿ ಇರ್ತಾವಪ್ಪ ಅಂತಂದ್ರೆ ನಗರಗಳಲ್ಲಿ. ವಿಭಕ್ತ ಕುಟುಂಬವನ್ನ ಜಾಸ್ತಿ ನಾವೆಲ್ಲಿ ನೋಡ್ತೀರಿ? ನಗರಗಳಲ್ಲಿ ನೋಡ್ತೀವಿ. ನೋಡ್ರಿ, ನಾವು ನಗರಗಳಲ್ಲಿ ಏನಾಗಿರ್ತಾರ, ವಲಸೆ ಹೋಗಿರ್ತಾರ ಕೆಲಸ ಮಾಡಕ. ಹೌದಾ, ಅಲ್ಲಿ ಏನ್ ಮಾಡ್ತಾರ, ಒಂದು ಮನೆ ಒಳಗ ತಂದೆ ತಾಯಿ ಮಕ್ಕಳು ಅಷ್ಟೇ ಇರ್ತಾರೆ, ಅದು ವಿಭಕ್ತ ಕುಟುಂಬ. ಅದ ನೀವು ಹಳ್ಳಿ ಒಳಗೆ ನೋಡ್ರಿ ಅವಿಭಕ್ತ ಕುಟುಂಬ, ಹಳ್ಳಿ ಒಳಗೆ ಜಾಸ್ತಿ ಕಾಣ್ತಾವ್ರಿ. ಎಲ್ಲಿ? ಹಳ್ಳಿ ಒಳಗೆ ಅವಿಭಕ್ತ ಕುಟುಂಬ. ಮನೆಯೊಳಗೆ ಏನಿರ್ತಾರ ಅಜ್ಜ ಅಜ್ಜಿ, ಮಕ್ಕಳು ಮೊಮ್ಮಕ್ಕಳು, ತಂದೆ ಮಕ್ಕಳು ಎಲ್ಲರೂ ಕೂಡಿ ಒಂದೇ ಕುಟುಂಬದಾಗ ನಾವು ವಾಸಿಸ್ತಿರ್ತೀವಿ. ಅದಕ್ಕೆ ಏನಂತೀವಿ? ಅವಿಭಕ್ತ ಕುಟುಂಬ ಅಂತೇಳಿ ನಾವು ಕರಿತೀವಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡ್ರಿ, ದಟ್ಟವಾದ ಕಾಡು ಅಥವಾ ಪರ್ವತ ಪ್ರದೇಶಗಳಲ್ಲಿ ವಾಸಿಸುವ ಕುಟುಂಬಗಳ ಸಮುದಾಯ. ನೋಡ್ರಿ, ದಟ್ಟವಾದ ಕಾಡು ಮತ್ತು ಪರ್ವತ ಪ್ರದೇಶಗಳಲ್ಲಿ ಯಾವ ಕುಟುಂಬಗಳು ವಾಸಿಸ್ತಾವ ಅಂತ ಹೇಳಿ ಕೇಳ್ತಾರ. ಇಲ್ಲಿ ನೋಡ್ರಿ, ಅರೆನಗರ ಕೊಟ್ಟಾರ ಆಗುದಿಲ್ಲ, ನಗರ ಕೊಟ್ಟಾರ ಆಗುದಿಲ್ಲ, ಗ್ರಾಮೀಣ ಕೊಟ್ಟಾರ ಆಗುದಿಲ್ಲ. ಯಾವ ಸಮುದಾಯಪ್ಪ ಅಂತಂದ್ರೆ ಇದು ಬುಡಕಟ್ಟು ಸಮುದಾಯ ವಿದ್ಯಾರ್ಥಿಗಳೇ. ಹಾಗಾದ್ರೆ ನೋಡ್ರಿ, ಬುಡಕಟ್ಟು ಸಮುದಾಯದವರ ಕಸುಬು ಏನು, ಅವರ ಕೆಲಸ ಏನು, ವೃತ್ತಿ ಏನಪ್ಪಾ ಅಂತಂದ್ರೆ ಅವ್ರದ ಬೇಟೆಯಾಡುವುದು. ಏನ್ರಿ? ಬೇಟೆಯಾಡುವುದು. ಇದು ಪ್ರಶ್ನೆಯನ್ನ ಕೇಳಿದಾರ. ಹೌದಾ, ಏನು? ಬೇಟೆಯಾಡುವುದು. ಹಾಗಾದ್ರೆ ನೋಡ್ರಿ, ಇವರ ಉಡುಗೆ ತೊಡುಗೆಗಳು ಯಾವ ರೀತಿ ಇದಾವೆ ನೋಡ್ರಿ. ಯಾಕಂತಂದ್ರೆ ನಾವು ನಗರ ಮತ್ತು ಗ್ರಾಮೀಣಗಳಲ್ಲಿ ವಾಸಿಸುವ ಜನರ ಉಡುಗೆ ತೊಡುಗೆಗಳನ್ನ ಬೇರೆ ಇರ್ತಾವ. ಹಾಗೆ ಆ ಒಂದು ಬುಡಕಟ್ಟ ಜನರ ಉಡುಗೆ ತೊಡುಗೆಗಳು ಏನಾಗಿರ್ತಾವ ಅಂತಂದ್ರೆ ಬೇರೆ ಬೇರೆ ರೀತಿ ಇರ್ತಾವ ವಿದ್ಯಾರ್ಥಿಗಳೇ. ಹಾಗಾಗಿ ಇವರ ವೃತ್ತಿ ಏನಪ್ಪಾ ಅಂತಂದ್ರೆ ಬೇಟೆಯಾಡುವುದು. ಗೊತ್ತಿರಲಿ, ಇವರು ಎಲ್ಲಿ ವಾಸಿಸ್ತಾರ ಅಂತಂದ್ರೆ ದಟ್ಟವಾದ ಕಾಡು ಮತ್ತು ಪರ್ವತ ಪ್ರದೇಶಗಳಲ್ಲಿ ವಾಸಿಸ್ತಾರ ವಿದ್ಯಾರ್ಥಿಗಳೇ. ಅದು ನಿಮ್ಮ ಗಮನಕ್ಕಿರಲಿ. ಹಾಗಿದ್ರೆ ನೋಡಿ, ಇಲ್ಲಿ ಬಿಸ್ಮಿಲ್ಲಾ ಖಾನ್ ನುಡಿಸುತ್ತಿರುವ ಸಂಗೀತ ವಾದ್ಯ. ನೋಡ್ರಿ, ಬಿಸ್ಮಿಲ್ಲಾ ಖಾನ್ ಅವರು ಯಾವ ಸಂಗೀತ ವಾದ್ಯವನ್ನ ನುಡಿಸ್ತಾ ಇದ್ದಾರೆ ಅಂತೇಳಿ ಇಲ್ಲಿ ನಿಮಗೆ ಪ್ರಶ್ನೆಯನ್ನ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಇವರೇ ನೋಡ್ರಿ, ಅವರು ಬಿಸ್ಮಿಲ್ಲಾ ಖಾನ್. ಓಕೆ, ಅವ್ರು ಯಾವ್ದಪ್ಪ ಅಂತಂದ್ರೆ ತಬಲಾ ಕೊಟ್ಟಾರ, ಫ್ಲೋಟ್ ಕೊಟ್ಟಾರ, ಹಾರ್ಮೋನಿಯಂ ಕೊಟ್ಟಾರ. ಅವರು ನುಡಿಸಿರ್ತಕ್ಕಂಥ ಸಂಗೀತದ ವಾದ್ಯ ಯಾವ್ದಪ್ಪ ಅಂತಂದ್ರೆ ಅದು ಸೆಹನಾಯಿ ವಿದ್ಯಾರ್ಥಿಗಳು, ನಿಮ್ಗೆ ಗೊತ್ತಿರಲಿ. ಹಾಗಿದ್ರೆ 6ನೇ ಪ್ರಶ್ನೆ ನೋಡ್ರಿ, ಥಾಮಸ್ ಅಲ್ವಾ ಎಡಿಸನ್ ಅನ್ವೇಷಿಸಿದ ಸಾಧನೆ ಯಾವುದು? ಥಾಮಸ್ ಅಲ್ವಾ ಎಡಿಸನ್ ಅವರು ಏನನ್ನ ಅವರು ಅನ್ವೇಷಿಸಿದ್ರು ಅಂತೇಳಿ ಪ್ರಶ್ನೆಯನ್ನ ಕೇಳಿದಾರ. ದೂರವಾಣಿ, ವಿದ್ಯುತ್ ಬಲ್ಬ್, ಟೆಲಿವಿಷನ್, ರೇಡಿಯೋ ಅಂತೇಳಿ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು. ಹಾಗಾದ್ರೆ ನಿಮಗೆ ಗೊತ್ತಿರ್ತದ ಯಾವ್ದಪ್ಪ ಅಂತಂದ್ರೆ ಅದು ವಿದ್ಯುತ್ ಬಲ್ಬ್. ಏನು? ವಿದ್ಯುತ್ ಬಲ್ಬ್. ಹಾಗಾದ್ರೆ ನೋಡ್ರಿ, ಥಾಮಸ್ ಅಲ್ವಾ ಎಡಿಸನ್ ಅವರು ಏನನ್ನ ಸಂಶೋಧನೆ ಮಾಡಿದಾರೆ? ವಿದ್ಯುತ್ ಬಲ್ಬ್ ಅನ್ನ ಸಂಶೋಧನೆ ಮಾಡಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇಲ್ಲಿ ನೋಡಿ, ಆಯ್ಕೆ 1ರೊಳಗ ದೂರವಾಣಿಯನ್ನ ಕೊಟ್ಟಿದ್ದಾರೆ. ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದಾಗ ಅನ್ವೇಷಕರ ಸಾಧಕರನ್ನ ಪ್ರಶ್ನೆಯನ್ನ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ನೀವು ಅಲ್ಲಿ ಸ್ವಲ್ಪ ಲಕ್ಷ್ಯವನ್ನ ಕೊಡಬೇಕು. ನೋಡ್ರಿ, ರೇಡಿಯೋನ ಯಾರು ಕಂಡುಹಿಡಿದಿದ್ದಾರೆ ಅಂದ್ರೆ ಮಾರ್ಕೋನಿ. ಯಾರು ಕಂಡುಹಿಡಿದಿದ್ದಾರೆ? ಮಾರ್ಕೋನಿ. ಹೌದಾ? ಹಾಗಿದ್ರೆ ಈ ದೂರವಾಣಿಯನ್ನ ಏನ್ರಿ? ದೂರವಾಣಿಯನ್ನ ಅಂದ್ರೆ ಟೆಲಿಫೋನ್ ಯಾರ್ರಿ? ಅಲೆಕ್ಸಾಂಡರ್ ಗ್ರಾಂಬೆಲ್. ಹಾಗಾದ್ರೆ ಈ ಟೆಲಿವಿಷನ್ ಅನ್ನ ಯಾರು ಕಂಡುಹಿಡಿದಾರ ಅಂದ್ರೆ ಜಾನ್ ಬೇಯರ್ಡ್. ಎಸ್, ನೋಡ್ರಿ, ಇವರೆಲ್ಲ ಏನಪ್ಪಾ ಅಂತಂದ್ರೆ ಇವುಗಳ ಒಂದು ಸಾಧನೆ ಸಂಶೋಧಕರು ಇವರು. ಹೌದಾ? ದೂರವಾಣಿಯನ್ನ ಅಲೆಕ್ಸಾಂಡರ್ ಗ್ರಾಂಬೆಲ್ ಅವರು, ಹಾಗೆ ಟೆಲಿವಿಷನ್ ಅನ್ನ ಜಾನ್ ಬೇಯರ್ಡ್ ಅವರು, ಹಾಗೆ ರೇಡಿಯೋವನ್ನ ಮಾರ್ಕೋನಿ ಅವರು ಸಂಶೋಧನೆ ಮಾಡಿದರೆ, ಈ ಒಂದು ಥಾಮಸ್ ಅಲ್ವಾ ಎಡಿಸನ್ ಅವರು ವಿದ್ಯುತ್ ಬಲ್ಬನ್ನ ಏನ್ ಮಾಡಿದಾರೆ? ಸಂಶೋಧನೆಯನ್ನ ಮಾಡಿದ್ದಾರೆ ವಿದ್ಯಾರ್ಥಿಗಳೇ. ಓಕೆ, ಹಾಗಿದ್ರೆ ನೋಡಿ, ಭಾರತದ ರಾಷ್ಟ್ರೀಯ ಪಕ್ಷಿ ಪ್ರಶ್ನೆಯನ್ನ ಕೇಳಿದ್ದಾರೆ ನೋಡ್ರಿ. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ನಮ್ಗೆ ಗೊತ್ತದ ನವಿಲು ಅಂತ ಹೇಳಿ. ಓಕೆ,
ಟ್ರಾಪಿಕ್ ದ್ವೀಪಗಳಲ್ಲಿ ಕೆಂಪು ದ್ವೀಪವು ಏನನ್ನ ಸೂಚಿಸುತ್ತದೆ? ನೋಡ್ರಿ, ಟ್ರಾಪಿಕ್ ದ್ವೀಪಗಳಲ್ಲಿ ಕೆಂಪು ದ್ವೀಪಗಳು ಏನನ್ನ ಸೂಚಿಸ್ತದ ಅಂತೇಳಿ ಪ್ರಶ್ನೆನೇ ಕೇಳ್ಯಾರ. ಇದು ಪ್ರಶ್ನೆ ಏನಾಗಿದೆಪ್ಪ ಅಂತಂದ್ರೆ ಮತ್ತೆ ರಿಪೀಟ್ ಆಗ್ಯದ. 2023-24 ಪ್ರಶ್ನೆ ಪತ್ರಿಕೆ ಏನಾಗಿದೆ, ರಿಪೀಟ್ ಆಗಿದೆ ವಿದ್ಯಾರ್ಥಿಗಳು. ಅದಕ್ಕೆ ಹೇಳೋದು, ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಏನ್ ಮಾಡಬೇಕು, ಕೊನೆಯ ಕ್ಷಣದ ತಯಾರಿಯಲ್ಲಿ ಒಂದ್ಸಲ ನಾವು ಏನ್ ಮಾಡಬೇಕು, ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ರಿವಿಷನ್ ಮಾಡಬೇಕು. ಹಾಗಿದ್ರೆ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಈ ಕೆಂಪು ದ್ವೀಪ ಏನನ್ನ ಸೂಚಿಸ್ತದ ಅಂತಂದ್ರೆ ನಿಲ್ಲಲು. ಏನನ್ನ ಸೂಚಿಸ್ತದ? ನಿಲ್ಲಲು ಸೂಚಿಸ್ತದ. ಹಾಗಾದ್ರೆ ಈ ಒಂದು ಹಳದಿ ದ್ವೀಪ ಏನನ್ನ ಸೂಚಿಸ್ತದೆ ಅಂದ್ರೆ ಸಿದ್ಧವಾಗಲು. ಏನ್ರಿ? ಸಿದ್ಧವಾಗಲು. ಹಾಗಿದ್ರೆ ಈ ಹಸಿರು ದ್ವೀಪ ಏನನ್ನ ಸೂಚಿಸ್ತದ? ಹೋಗಲು. ಪ್ರತಿಯೊಂದು ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು, ಹೌದಾ? ನೆಕ್ಸ್ಟ್ ನೋಡಿ, ಜಲ ಸಾರಿಗೆಯಲ್ಲಿ ಬಳಸುವ ವಾಹನ ಬಸ್ಸು, ಹೆಲಿಕಾಪ್ಟರ್, ಹಡಗು, ರೈಲು. ಯಾವುದನ್ನ ಜಲ ಸಾರಿಗೆಯಲ್ಲಿ ಬಳಸ್ತಾರ ಅಂತಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಹಡಗು. ಯಾವ್ದ್ರಿ? ಹಡಗು. ಬಸ್ಸು ರಸ್ತೆ ಸಾರಿಗೆ, ಹೆಲಿಕಾಪ್ಟರ್ ವಾಯು ಸಾರಿಗೆ, ರೈಲು ಏನಪ್ಪಾ ಅಂತಂದ್ರೆ ನಾವು ರಸ್ತೆ ಸಾರಿಗೆ ಅಂತ ಹೇಳ್ಬೋದು. ಹಾಗಾದ್ರೆ ಇಲ್ಲಿ ನೋಡಿ, ನೆಕ್ಸ್ಟ್ ಪ್ರಶ್ನೆ ನೋಡಿ, ಜೈ ಭಾರತ ಜನನೀಯ ತನುಜಾತೆ ಗೀತೆಯನ್ನ ರಚಿಸಿದವರು ಯಾರಪ್ಪ ಅಂತಂದ್ರೆ ಅವರು ಕುವೆಂಪು ಅವರು. ನಿತ್ಯೋತ್ಸವ ಕವಿ ಯಾರಪ್ಪ ಅಂತಾರೆ? ನಿಸಾರ್ ಅಹಮದ್ ಅವರು. ಈ ತರ ನೀವು ಒಂದೊಂದು ಪ್ರಶ್ನೆಗಳನ್ನು ಕೇಳ್ತಾರ. ತೀರ ಪ್ರದೇಶ ಮೈದಾನಗಳಲ್ಲಿ ನೆಲೆಸಿರುವ ಜನರ ಮುಖ್ಯ ಕಸಬು. ತೀರ ಪ್ರದೇಶ ಅಂದ್ರೆ ಸಮುದ್ರ ತೀರ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಆ ಒಂದು ಜನರ ಮುಖ್ಯ ಕಸವೃತ್ತಿ ಏನಪ್ಪಾ ಅಂತಂದ್ರೆ ನೋಡ್ರಿ, ವ್ಯವಸಾಯ, ಮೀನುಗಾರಿಕೆ, ಹೈನುಗಾರಿಕೆ ಮತ್ತು ತೋಟಗಾರಿಕೆ ಅಂತ ಕೊಟ್ಟಾರ. ತೀರ ಪ್ರದೇಶ, ಹೌದಾ? ಕರಾವಳಿ. ಕರಾವಳಿ ತೀರ ಪ್ರದೇಶದ ಮೈದಾನಗಳಲ್ಲಿ ಜನರ ಮುಖ್ಯ ಕಸಬು ಏನಪ್ಪಾ ಅಂತಂದ್ರೆ ಅದು ಮೀನುಗಾರಿಕೆ. ವಿದ್ಯಾರ್ಥಿಗಳು ನಿಮ್ಗೆ ಗೊತ್ತಿರಬೇಕು. ಮತ್ತೆ ನೋಡೋಣ, ಭಾರತದ ಅತಿ ದೊಡ್ಡ ಉಪ್ಪಿನ ಸರೋವರ ಇರುವ ಸ್ಥಳ ಎಲ್ಲಿ ಕೇಳಿದ್ದಾರೆ? ಭಾರತ ಅತಿ ದೊಡ್ಡ ಉಪ್ಪಿನ ಸರೋವರ ಯಾವುದಪ್ಪ ಅಂತಂದ್ರೆ ಅದು ಸಾಂಬಾರ್ ಸರೋವರ. ಯಾವ್ದ್ರಿ? ಸಾಂಬಾರ್ ಸರೋವರ. ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಇತ್ತೀಚೆಗೆ ರಚಿಸಲಾದ ಕರ್ನಾಟಕದ ಹೊಸ ಜಿಲ್ಲೆ ಯಾವುದು? ಇತ್ತೀಚೆಗೆ ಯಾವ ಜಿಲ್ಲೆಯನ್ನ ರಚನೆ ಮಾಡಿರುತ್ತೆ ನಿಮಗೆ ಪ್ರಶ್ನೆಯನ್ನ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಇದು ನೋಡ್ರಿ, ಯಾವಾಗಪ್ಪ ಅಂತಂದ್ರ ಅಕ್ಟೋಬರ್ 2, ಹೌದಾ? ಅಕ್ಟೋಬರ್ 2, 2021ರಲ್ಲಿ, ಹೌದಾ? ಯಾವ ಜಿಲ್ಲೆಯಪ್ಪ ಅಂತಂದ್ರೆ ವಿಜಯನಗರ ಜಿಲ್ಲೆ ಏನಾಗಿದೆ, ಹೊಸ ಜಿಲ್ಲೆಯಾಗಿ ರಚನೆ ಆಗಿದೆ, ಹೌದಾ? ಅದಕ್ಕೆ ಎಷ್ಟು ತಾಲೂಕುಗಳದಾವ ಅಂದ್ರೆ ಇಲ್ಲಿ 6 ತಾಲೂಕುಗಳದಾವ ಈ ಜಿಲ್ಲೆಯಲ್ಲಿ. ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ನೋಡ್ರಿ, ಪವಿತ್ರ ಗಂಗಾ ನದಿ ಹುಟ್ಟುವ ಸ್ಥಳ. ಪವಿತ್ರ ಗಂಗಾ ನದಿ ಹುಟ್ಟುವ ಸ್ಥಳ ಯಾವುದಂತ ಪ್ರಶ್ನೆ ಕೇಳಿದಾರ. ಪಶ್ಚಿಮ ಘಟ್ಟಗಳು, ಸಾತ್ಪುರ್ ಶ್ರೇಣಿ, ಹಿಮಾಲಯ ಶ್ರೇಣಿ ಮತ್ತು ಪೂರ್ವ ಘಟ್ಟಗಳಂತ ಕೇಳಿದಾರ. ಈ ಪವಿತ್ರವಾದ ಗಂಗಾ ನದಿ ಏನು ಹುಟ್ಟುವ ಸ್ಥಳ ಯಾವುದಪ್ಪ ಅಂತಂದ್ರೆ ಇದು ಹಿಮಾಲಯ ಪರ್ವತ ಶ್ರೇಣಿ. ವಿದ್ಯಾರ್ಥಿಗಳು ನಿಮಗೆ ಗೊತ್ತಿರಲಿ, ಹೌದಾ? ಯಾವ ರಾಜ್ಯ ಅಂದ್ರ ಉತ್ತರಾಖಂಡ. ಯಾವುದು? ಉತ್ತರಾಖಂಡ ರಾಜ್ಯದೊಳಗ ಇದೇನು ಹಿಮಾಲಯ ಪರ್ವತ ಶ್ರೇಣಿ ಒಳಗ ಏನಾಗ್ತದ ಅಂತಂದ್ರ ಈ ನದಿ ಹುಟ್ಟುತ್ತದ. ನೋಡ್ರಿ, ಬೇಳೂರು ಹಳೆಬೀಡಿನ ದೇವಾಲಯಗಳಲ್ಲಿ ಬಳಸಿದ ಕಲ್ಲು ಯಾವುದಪ್ಪ ಅಂತಂದ್ರೆ ಯಾವ್ದು ಕಲ್ಲು ಇದು? ನೋಡ್ರಿ, ಬೇಲೂರು ಹಳೆಬೀಡಿನ ದೇವಾಲಯಗಳನ್ನ ಕಟ್ಟಿಸಲು ಬಳಸಿದ ಕಲ್ಲು ಯಾವುದಪ್ಪ ಅಂತಂದ್ರೆ ಅದು ಯಾವುದಂದ್ರ ಬಳಪದ ಕಲ್ಲು. ಯಾವ ಕಲ್ಲು? ಬಳಪದ ಕಲ್ಲು. ನೋಡ್ರಿ, ಬೇಲೂರು ಹಳೆಬೀಡಿನ ದೇವಾಲಯಗಳು. ನೋಡಿ, ಭಾರತ ಯಾವ ಖಂಡದೊಳಗಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳ್ಯಾರ. ನಮಗೆ ಗೊತ್ತಿರಬೇಕು ಎಷ್ಟು ಖಂಡಗಳದಾವಪ್ಪ ಅಂತಂದ್ರೆ 7 ಖಂಡಗಳದಾವ ವಿದ್ಯಾರ್ಥಿಗಳೇ. ಹಾಗಾದ್ರೆ ಭಾರತ ಯಾವ ಖಂಡದೊಳಗಿದೆ ಅಂತಂದ್ರೆ ಏಷ್ಯಾ ಖಂಡದೊಳಗಿದೆ ವಿದ್ಯಾರ್ಥಿಗಳೇ. ಭಾರತ ಯಾವ ಖಂಡದೊಳಗಿದೆ? ಏಷ್ಯಾ ಖಂಡದೊಳಗಿದೆ. ಏಷ್ಯಾ ಖಂಡದೊಳಗ ಭಾರತ ಯಾವ ಭಾಗದೊಳಗಿದೆಯಪ್ಪ ಅಂತಂದ್ರೆ ಅದು ನೋಡ್ರಿ ದಕ್ಷಿಣ ಭಾಗದೊಳಗಿದೆ. ಇದೇ ನೋಡ್ರಿ ವಿದ್ಯಾರ್ಥಿಗಳು ಏಷ್ಯಾ ಖಂಡ. ಏಷ್ಯಾ ಖಂಡದೊಳಗ ಭಾರತ ಯಾವ ಭಾಗದಾಗದ ಅಂತಂದ್ರೆ ದಕ್ಷಿಣ ಭಾಗದೊಳಗಿದೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಪ್ರಶ್ನೆ ನೋಡ್ರಿ, ಅತಿ ಹೆಚ್ಚು ಯಾವುದು ಉತ್ಪಾದನೆ ಮಾಡ್ತದ ಅಂದ್ರೆ ಇದು ಕರ್ನಾಟಕ ಏನಾಗ್ತದ ಅತಿ ಹೆಚ್ಚು ರೇಷ್ಮೆಯನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಮತ್ತು ಕಾಫಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂತಂದ್ರೆ ಅದು ನಮ್ಮ ಕರ್ನಾಟಕ. ಫುಟ್ಬಾಲ್ ತಂಡ ಒಂದರಲ್ಲಿ ಆಟಗಾರರ ಸಂಖ್ಯೆಯ ಪ್ರಶ್ನೆಯನ್ನು ಕೇಳಿದರೆ. ಮೊನ್ನೆ ಒಂದು ನಿಮಗೆ ಟ್ರಿಕ್ಸ್ ಹೇಳಿದ್ದೆ. ಏನಪ್ಪಾ ಅಂತಂದ್ರೆ ಫುಟ್ಬಾಲ್ದೊಳಗೆ ಏನಪ್ಪಾ ಹಾಕಿ. ನೋಡ್ರಿ, ಫುಟ್ಬಾಲ್ ತಂಡದಲ್ಲಿ ಆಟಗಾರರ ಸಂಖ್ಯೆ ಎಷ್ಟಂತೇಳಿ ಪ್ರಶ್ನೆಯನ್ನು ಕೇಳಿದಾರೆ. ಎಷ್ಟ್ರಿ? 11. ಹೌದಾ? ನೋಡ್ರಿ, ಎಷ್ಟ್ರಿ? 11. ಹಾಕಿ ಮತ್ತು ಫುಟ್ಬಾಲ್. ಹೌದಾ? ಅಂದ್ರೆ ಹಾಕಿ, ಕಿ ಅಂದ್ರೆ ಕ್ರಿಕೆಟ್, ಫುಟ್ಬಾಲ್ ಇವಷ್ಟುದ್ರಾಗ ಎಷ್ಟು ಜನ ಇರ್ತಾರಪ್ಪ ಅಂತಂದ್ರೆ 11 ಜನ ಇರ್ತಾರೆ ವಿದ್ಯಾರ್ಥಿಗಳು. ನಿಮ್ಗೆ ಗೊತ್ತಿರಬೇಕು. ಭಾರತದ ವಿಶ್ವವಿಖ್ಯಾತ ಚೆಸ್ ಆಟಗಾರ ಯಾರು? ಹೌದಾ? ಚೆಸ್ ಆಟಗಾರ ಯಾರ್ರಿ? ಯಾರಂದ್ರ ವಿಶ್ವನಾಥ್ ಆನಂದ. ರಾಹುಲ್ ದ್ರಾವಿಡ್ ಏನ್ರಿ? ಇವರು ಕ್ರಿಕೆಟ್ನ ಗೋಡೆ ಅಂತೇಳಿ ಕರೀತಾರ. ರಾಹುಲ್ ದ್ರಾವಿಡ್ ಅವ್ರನ್ನ ಕ್ರಿಕೆಟ್ನ ಗೋಡೆ ಅಂತ ಕರೀತಾರ. ಆಗ ಚೆಸ್ ಮಾತ್ರಿಕ ಯಾರಪ್ಪ ಅಂತಂದ್ರೆ ವಿಶ್ವನಾಥ್ ಆನಂದ್ ಅಂತ ಹೇಳಿ ನಾವು ಕರಿತೀವಿ ವಿದ್ಯಾರ್ಥಿಗಳೇ. ನೋಡಿ, ಕೊನೆಯ ಪ್ರಶ್ನೆ, ಭಾರತದಲ್ಲಿರುವ ಒಟ್ಟು ರಾಜ್ಯಗಳು ಎಷ್ಟು ಅಂತ ಕೇಳಿದರೆ 28 ರಾಜ್ಯಗಳದಾವ ವಿದ್ಯಾರ್ಥಿಗಳ ಭಾರತದೊಳಗೆ. ನಿಮಗೆ ಗೊತ್ತಿರಬೇಕು. ಹಾಗಾದ್ರೆ 8 ಕೇಂದ್ರಾಡಳಿತ ಪ್ರದೇಶಗಳದಾವು, 28 ರಾಜ್ಯಗಳದಾವು ವಿದ್ಯಾರ್ಥಿಗಳೇ. ಹಾಗಿದ್ರೆ ಕರ್ನಾಟಕದೊಳಗ ಎಷ್ಟು ಜಿಲ್ಲೆಗಳದಾವ ಅಂತಂದ್ರೆ 31 ಜಿಲ್ಲೆಗಳು. ಅದೇ ಹೇಳಿದ್ನಲ್ಲ, 31ನೇ ಜಿಲ್ಲೆ ಯಾವುದಪ್ಪ ಅಂತಂದ್ರೆ ಅದು ವಿಜಯನಗರ.
ವಿಜಯನಗರ. ಹಾಗಾದ್ರೆ ಈ ವಿಜಯನಗರ ಯಾವ ನದಿಯ ದಂಡೆ ಮೇಲೆ ಇದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ವಿದ್ಯಾರ್ಥಿಗಳೇ, ತುಂಗಭದ್ರಾ ನದಿಯ ದಂಡೆ ಮೇಲೆ ಯಾವ ನಗರ ಇದೆಯಪ್ಪ ಅಂತಂದ್ರೆ ಇದು ವಿಜಯನಗರ ಇದೆ. ಇದು ಒಂದು ಜಿಲ್ಲೆ ಅಂತ ನಿಮಗೂ ಪ್ರಸ್ತುತವಾಗಿ ಘೋಷಣೆಯನ್ನು ಮಾಡಿದರು ವಿದ್ಯಾರ್ಥಿಗಳೇ. ಹಾಗೆ ಈ 2022ರ ಒಂದು ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ನಾವು ಬಿಡಿಸಿದ್ವಿ ವಿದ್ಯಾರ್ಥಿಗಳೇ. ಹಾಗೆ ಮುಂದಿನ ಪ್ರಶ್ನೆ ಪತ್ರಿಕೆಯನ್ನು ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ತರ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಆಮೇಲೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಇದ್ದೀನಿ. ಇವತ್ತಿನ ಈ ಒಂದು ಕ್ಲಾಸನ್ನು ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.